ಹಾಯ್ ಎಲ್ಲರಿಗೂ. ಇವತ್ತು ಬಾಳೆಕಾಯಿಂದ ಒಂದು ಅಪರೂಪದ ಸ್ವೀಟ್ ಮಾಡೋಣ. ಇದಕ್ಕೆ ಮೇನಾಗಿ ಬೇಕಾಗಿರೋದು ಬಾಳೆಕಾಯಿ, ಹಾಗೆಯೇ ಶುಂಠಿ ಪುಡಿ, ಕಾಳು ಮೆಣಸಿನ ಪುಡಿ, ಹಾಗೆಯೇ 1 ಕಪ್ ಬೆಲ್ಲ. ಮೊದಲಿಗೆ ಬಾಳೆಕಾಯಿನ ಈ ಥರ ಸಿಪ್ಪೆ ಮೇಲೆ ಒಂದು ಗೆರೆ ಹಾಕಿ ತೆಗೆದ್ರೆ ಈಸಿಯಾಗಿ ಬರುತ್ತೆ. ಅದನ್ನು ಸೆಂಟ್ರಲ್ಲಿ 2 ಭಾಗ ಮಾಡಿ ಅದರಲ್ಲಿ ಈ ಥರ ಕಟ್ ಮಾಡೋದು. ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. ತುಂಬ ತೆಳ್ಳಗೇನು ಬೇಕಾಗಲ್ಲ, ಸ್ವಲ್ಪ ದಪ್ಪನೇ ಇರಲಿ. ಇವಾಗ ಎಣ್ಣೆನ ಕಾಯಿಗಿಟ್ಟಿದ್ದೀವಿ, ಕಾದಿದೆ. ಇವಾಗ ಬಾಳೆಕಾಯಿನ ಎಣ್ಣೆಲಿ ಕರ್ಕೋಬೇಕು. ಚೆನ್ನಾಗಿ ರೋಸ್ಟ್ ಆಗಬೇಕು ಅದು. ನೋಡಿ, ಇಷ್ಟಾದರೆ ಸಾಕು. ಎಲ್ಲ ತೆಕ್ಕೊಂಡು ಇವಾಗ ಬೆಲ್ಲದ ಪಾಕ ಮಾಡೋಣ. ಇದಕ್ಕೆ 1 ಕಪ್ ಬೆಲ್ಲ, ಹಾಗೆಯೇ 1/4 ಕಪ್ ನೀರು ಹಾಕಿದ್ದೀನಿ, ಬೆಲ್ಲ ಕರಗಲಿ ಅಂತ. ಇದಕ್ಕೆ 1 ಎಳೆ ಪಾಕ ಅಥವಾ 1 ಎಳೆಗಿಂತ ಸ್ವಲ್ಪ ಜಾಸ್ತಿ ಆದರೆ ಸಾಕಾಗುತ್ತೆ. ನೋಡಿ, ಚೆನ್ನಾಗಿ ನೊರೆ ಬರೋ ಟೈಮಲ್ಲಿ ಕಾಳು ಮೆಣಸಿನ ಪುಡಿ 1-2 ಸ್ಪೂನು, ಹಾಗೆಯೇ 3 ಸ್ಪೂನು ಶುಂಠಿ ಪುಡಿ. ಪಾಕ ಹಾಕ್ತಾ ಇದ್ದಾಗೇ ಈ ಥರ ಸ್ವಲ್ಪ ಬಾಳೆಕಾಯಿ ಹಾಕ್ಕೊಂಡು ಅದಕ್ಕೆ ಈ ಬೆಲ್ಲದ ಪಾಕ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಮಿಕ್ಸ್ ಮಾಡ್ತಾ ಇದ್ದಾಗೇ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ ಅದು. ನೋಡಿ, ಇವಾಗಲೇ ಗಟ್ಟಿ ಆಗ್ತಾ ಇದೆ. ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಹೋದ್ರೆ ಆಯಿತು. ತಿನ್ನೋದಕ್ಕೆ ಒಂಥರ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ, ಈ ಥರ ಬಿಡಿ ಬಿಡಿಯಾಗಿ ತುಂಬ ಟೇಸ್ಟಿ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ.